ಇದನ್ನ ನಾವು ತಿಂದರೆ ಸಾಕು ನಮ್ಮ ಇಡೀ ದೇಹದ ಆರೋಗ್ಯ ಆಯಸ್ಸು ವೃದ್ಧಿಯಾಗತ್ತೆ. ಈ ಒಂದು ಚಿಕ್ಕ ವಸ್ತು ಹಾರ್ಟ್ ಅಟ್ಯಾಕ್ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತ ಶಕ್ತಿಯನ್ನು ಹೊಂದಿದೆ, ನಮ್ಮ ಸಂಪೂರ್ಣ ಡೈಜೆಷನ್ ಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಈಗಂತೂ ಜನಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಅನಾರೋಗ್ಯ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು, ಕೊಲೆಸ್ಟ್ರಾಲ್ ಅಂತ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಾವಾಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೋ ಆವಾಗ ಆರ್ಟರೀಸ್ ಬ್ಲಾಕೇಜ್ ಆಗುತ್ತೆ. ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗದೆ ಅಡೆತಡೆ ಉಂಟಾದಾಗ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ದಾರಿಯಾಗತ್ತೆ, ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆಗಳು ಉಂಟಾಗಬಹುದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಉಂಟಾಗುವುದು, ರಕ್ತ ಸಂಚಾರ ಸರಾಗವಾಗಿ ಆಗದೆ ಇರೋದ್ರಿಂದ ಬ್ಲಡ್ ಪ್ರೆಷರ್, ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ, ಬ್ರೈನ್ ಸ್ಟ್ರೋಕ್ ಆಗುವುದು, ಇನ್ನು ಹಲವಾರು ಗಂಭೀರ ಕಾಯಿಲೆಗಳು ನಾವು ಬರದಂತೆ ತಡೆಗಟ್ಟಬಹುದು ಇವತ್ತಿನ ಒಂದು ಚಿಕ್ಕ ಮನೆಮದ್ದು ಮಾಡುವುದರಿಂದ. ಹೌದು ಫ್ರೆಂಡ್ಸ್, ತುಂಬಾ ಸಿಂಪಲ್ ಆದಂಥ ಪದಾರ್ಥ ನಮ್ಮ ಮನೇಲೇ ಇದೆ, ಆದರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ನೀವು ಉಪಯೋಗಿಸೋದ್ರಿಂದ ಕೆಟ್ಟ ಕಾಯಿಲೆಗಳು ಬರೋದೇ ಇಲ್ಲ. ಅದ್ರ ಜೊತೆಗೆ ಔಷಧಿಗೋಸ್ಕರ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿರಲ್ಲ, ಅದೆಲ್ಲ ಉಳಿತಾಯ ಆಗುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಚಿಕ್ಕದಾದಂಥ ವಸ್ತು ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫ್ರೀಯಾಗಿ ನಿಮಗೆ ಫಸ್ಟ್ ತಲುಪತ್ತೆ. ಫ್ರೆಂಡ್ಸ್, ಇಷ್ಟು ಚಮತ್ಕಾರಿಯಾಗಿ ಅದ್ಭುತವಾಗಿ ಕೆಲಸ ಮಾಡುವಂಥ ವಸ್ತು ಅಂದರೆ ಶುಂಠಿ. ಶುಂಠಿಯಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ನಾವೇನು ಮಾಡ್ತೀವಿ, ಶುಂಠಿಯನ್ನು ಉಪಯೋಗ ಮಾಡಬೇಕಾದ್ರೆ ಶುಂಠಿಯನ್ನು ಚೆನ್ನಾಗಿ ತೊಳಿತೀವಿ, ಆಮೇಲೆ ಅದರ ಸಿಪ್ಪೆಯೆಲ್ಲ ತೆಗೆದು ಆಮೇಲೆ ನಾವು ಅಡುಗೆಗೆ ಬಳಸ್ತೀವಿ. ಆದರೆ ಶುಂಠಿಯ ಸಿಪ್ಪೆಯಲ್ಲೇ ತುಂಬಾ ಮುಖ್ಯವಾದಂಥ ಔಷಧಿ ಗುಣ ಇದೆ. ಈ ಶುಂಠಿಯ ಸಿಪ್ಪೆಯಲ್ಲಿ ಒಂದು ಒಳ್ಳೆಯ ಆಯಿಲ್ ಅಂಶ ಇದೆ, ಅದನ್ನು ನಾವು ಜಿಂಜರ್ ಆಯಿಲ್ ಅಂತ ಹೇಳ್ತೀವಿ. ಇದು ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಹೊಂದಿರುವಂಥ ಎಸೆನ್ಷಿಯಲ್ ಆಯಿಲ್ ಆಗಿದೆ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವೇನು ಮಾಡ್ತೀವಿ, ಶುಂಠಿ ತಿನ್ನಬೇಕಾದ್ರೆ ಮುಖ್ಯವಾಗಿ ಇದರಲ್ಲಿರುವ ಸಿಪ್ಪೆನೇ ತೆಗೆದುಬಿಡ್ತೀವಿ. ಹಾಗಾಗಿ ಇದರ ಔಷಧಿ ಕೂಡ ನಮಗೆ ಸಂಪೂರ್ಣವಾಗಿ ಸಿಗೋದಿಲ್ಲ. ನೋಡಿ, ಶುಂಠಿಯನ್ನು ನಾವು ಉಪಯೋಗಿಸ್ಬೇಕಾದ್ರೆ ಶುಂಠಿಯನ್ನು ಚೆನ್ನಾಗಿ ತೊಳಿಬೇಕು. ಹೌದು, ನೀರಿನಲ್ಲಿ ಚೆನ್ನಾಗಿ ತೊಳಿರಿ, ಆದರೆ ಸಿಪ್ಪೆನ ತೆಗಿಬಾರ್ದು. ಇವಾಗ ನಾನು ನಿಮಗೆ ಹೇಳ್ತೀನಿ ಈ ಶುಂಠಿಯನ್ನು ಹೇಗೆ ಸೇವನೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವಾಗ ಸೇವನೆ ಮಾಡಬೇಕು ಅಂತ. ಈ ಶುಂಠಿಯಲ್ಲಿ ಎಸೆನ್ಷಿಯಲ್ ಆಯಿಲ್ ಜಿಂಜರ್ ಆಯಿಲ್ ಇರುವುದರಿಂದ ಇದು ಒಂದು ಪವರ್ಫುಲ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ. ಇದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದನ್ನು ತಡೆಗಟ್ಟುತ್ತೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಅದ್ರ ಜೊತೆಗೆ ಟ್ರೈಗ್ಲಿಸರೈಡ್ ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇದು ಬ್ಲಡ್ ಥಿನ್ನರ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ. ಆದರೆ ಇದನ್ನು ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು. ನಾವು ಶುಂಠಿಯನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ಶುಂಠಿಯನ್ನು ತೆಗೆದುಕೊಳ್ತೀರಲ್ಲ, ಅದನ್ನು ನಾವು ಚೆನ್ನಾಗಿ ತೊಳಿಬೇಕು. ನೋಡಿ, ಅದರಲ್ಲಿ ಮಣ್ಣಿರುತ್ತೆ, ಅದಕ್ಕೆ ಔಷಧಿಗಳನ್ನು ಸಿಂಪಡಣೆ ಮಾಡಿರ್ತಾರೆ. ಹಾಗಾಗಿ ನಾವು ನೀರಿನಲ್ಲಿ ಚೆನ್ನಾಗಿ ಅದನ್ನು ತೊಳ್ಕೊಬೇಕು. ನೋಡಿ, ಈ ರೀತಿ ನೀವು ತೊಳೆದಾದ್ಮೇಲೆ ಅರ್ಧ ಇಂಚು ಶುಂಠಿಯನ್ನು ನೋಡಿ, ಇಷ್ಟು ಚಿಕ್ಕ ತುಂಡು ನೋಡಿ, ಇಷ್ಟಾದರೆ ಸಾಕು. ಇಷ್ಟು ಚಿಕ್ಕ ತುಂಡನ್ನು ನೀವು ಅರ್ಧ ಇಂಚು ಶುಂಠಿಯನ್ನು ನೀವು ಬೆಳಗ್ಗೆ ನೀವು ತಿಂಡಿ ತಿನ್ನುವ ಸಮಯದಲ್ಲಿ ನೀವು ಸೇವನೆ ಮಾಡಬೇಕು. ಅಂದರೆ ಅದು ಹೇಗೆ ಅಂದರೆ, ನೀವು ತಿಂಡಿ ತಿಂತಾ ಇರ್ತೀರ, ಈಗ ಒಂದು ಬೌಲ್ ಉಪ್ಪಿಟ್ಟು ತಿಂತಾ ಇರ್ತೀರ, ಅರ್ಧ ಬೌಲ್ ಉಪ್ಪಿಟ್ಟು ತಿಂತೀರಲ್ಲ, ಮಧ್ಯದಲ್ಲಿ ನೀವು ಇದನ್ನು ತೆಗೆದುಕೊಳ್ಬೇಕು. ಉದಾಹರಣೆ ಹೇಳಬೇಕು ಅಂದರೆ, ನೀವು 3 ಚಪಾತಿಯನ್ನು ತಿಂತಾ ಇರ್ತೀರ, ನೀವು 2 ಚಪಾತಿ ತಿಂದ ಮೇಲೆ 3ನೇ ಚಪಾತಿ ತಿನ್ನುವುದಕ್ಕಿಂತ ಮೊದಲು ಅರ್ಧ ಇಂಚು ಶುಂಠಿಯನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು. ಈ ರೀತಿ ನೀವು ಅಗೆದು ತಿನ್ನುವುದರಿಂದ ಬಾಯಲ್ಲಿರುವಂಥ ಲಾಲಾರಸ ಅಂತೀವಿ, ಸಲೈವ ಇದೆಯಲ್ಲ, ಅದು ಶುಂಠಿಯ ಜಿಂಜರ್ ಆಯಿಲ್ ಜೊತೆಗೆ ಸೇರಿಬಿಟ್ಟು ಪೋಷಕ ತತ್ವ ತಯಾರಾಗುತ್ತೆ. ಇದು ನಮ್ಮ ದೇಹದೊಳಗೆ ಸೇರಿದಾಗ 100% ನಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಿಂದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಎಲ್ಲ ಕಡಿಮೆ ಆಗುತ್ತೆ, ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ, ನಮಗಿರುವಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈಗಿನ ಆಹಾರ ಮತ್ತು ಕೆಲವೊಂದು ಲೈಫ್ ಸ್ಟೈಲಿಂದ ಕಾಯಿಲೆಗಳು ಬೇಡ ಅಂದ್ರೂ ಬರುತ್ತೆ. ತುಂಬಾ ಬ್ಯುಸಿಯಾದಂಥ ಲೈಫ್ ಸ್ಟೈಲ್, ತುಂಬಾ ಟೆನ್ಷನ್, ಇಂತಹ ಎಲ್ಲ ಸಮಸ್ಯೆಯಿಂದ ಆರೋಗ್ಯ ಬೇಗ ಹದಗೆಡುತ್ತೆ. ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗೂ ನೀವು ಮನೇಲೇ ಮನೆ ಮದ್ದು, ನಾನು ಹೇಳಿದ್ನಲ್ಲ, ಈ ರೀತಿ ನೀವು ಮಾಡೋದ್ರಿಂದ 100% ರಿಸಲ್ಟ್ ನಿಮಗೆ ಸಿಗತ್ತೆ. ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಗಂಭೀರ ಸಮಸ್ಯೆ ಬರುತ್ತೆ ಅಂತ ಚಿಂತೆ ಮಾಡೋದೇ ಬೇಡ.
ಹಸಿ ಶುಂಠಿಯನ್ನು ನಾವು ಸಿಪ್ಪೆ ಸಮೇತ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಇಂಚು ಶುಂಠಿಯನ್ನು ನಾವು ಬೆಳಗ್ಗೆ ತಿಂಡಿ ತಿನ್ನುವ ಮಧ್ಯದಲ್ಲಿ, ಅಂದರೆ ನೀವು ಚಪಾತಿ ತಿನ್ನಿರಿ, ದೋಸೆ ತಿನ್ನಿರಿ, ಇಡ್ಲಿ ತಿನ್ನಿರಿ, ಅಂದರೆ ಅರ್ಧ ತಿಂಡಿ ತಿಂದಾದ ಮೇಲೆ ನೀವು ಈ ಅರ್ಧ ಇಂಚು ಶುಂಠಿಯನ್ನು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆದರೆ ಶುಂಠಿಯನ್ನು ಮಾತ್ರ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರ್ದು. ಇನ್ನು ಶುಂಠಿಯನ್ನು ಬೇಸಿಗೆ ಕಾಲದಲ್ಲಿ ನಾವು ಸೇವನೆ ಮಾಡಬೇಕು ಇಲ್ವ ಅನ್ನೋದು ನಿಮಗೆ ಮನಸ್ಸಿಗೆ ಬರ್ಬೋದು. ಆದರೆ ಶುಂಠಿಯನ್ನು ನೀವು ಬೇಸಿಗೆ ಕಾಲದಲ್ಲೂ ಸೇವನೆ ಮಾಡ್ಬೋದು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ, ನಾನು ಹೇಳಿದ್ದೀನಲ್ಲ, ಅರ್ಧ ಇಂಚು ಶುಂಠಿಯನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ, ನಿಮ್ಮ ಹೊಟ್ಟೆಯಲ್ಲಿರುವ ಕಲ್ಮಶವನ್ನು ಹೊರಹಾಕಲಿಕ್ಕೂ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡುತ್ತೆ. ಇದೇ ರೀತಿ ನೀವು ಸೇವನೆ ಮಾಡ್ತಾ ಬಂದರೆ ಬರ್ತಾ ಬರ್ತಾ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ರಕ್ತ ಸಂಚಾರ ದೇಹದಲ್ಲಿ ಸರಿಯಾಗುತ್ತೆ. ಸುಸ್ತಾಗ್ತಾಯಿದ್ರೆ, ವೀಕ್ನೆಸ್ ಆಗ್ತಾಯಿದ್ರೆ, ನಿಮಗೆ ಮೆಟ್ಟಲುಗಳನ್ನು ಹತ್ತುವಾಗ ಒಂಥರ ಉಸಿರಾಟದ ಸಮಸ್ಯೆ ಆಗ್ತಾಯಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಅಲ್ಲದೆ ದೇಹದಲ್ಲಿ ವಾತ ಕಸ ಉಂಟಾಗಿದ್ದರೆ, ಮಂಡಿ ನೋವು ಬರ್ತಾ ಇದ್ರೆ ಅದೆಲ್ಲವೂ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ರೆ ಗಂಭೀರ ಕಾಯಿಲೆಗಳು ನಾವು ಬರದಂತೆ ತಡೆಗಟ್ಟಬಹುದು. ಸಿಂಪಲ್ ಆದಂಥ ಶುಂಠಿ ಸೇವನೆ ಮಾಡೋದ್ರಿಂದ ಎಷ್ಟು ಅದ್ಭುತವಾದಂಥ ಹೆಲ್ತ್ ಬೆನಿಫಿಟ್ಸ್ ಪಡಿಬೋದು ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಫ್ರೀಯಾಗಿ ತಲುಪುತ್ತೆ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.